ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಕೇಸ್ ನಡೆದಿದೆ. ಸಮೀರ್ ಕೇಸ್ ಮಾಸೋ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರೋದು. ಹಿಂದೂ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಮತ್ತೊಬ್ಬ ಆರೋಪಿ. ಸಮೀರ್ ಕೇಸ್ ಮಾಸೋ ಮುನ್ನವೇ ಮತ್ತೊಂದು ಲವ್ ಜಿಹಾದ್ ಅನ್ನುವಂತಹ ಆರೋಪದ ಪ್ರಕರಣ. ಹಿಂದೂ ಯುವತಿಯ ಮೇಲೆ ಅತ್ಯಾಚಾರದ ಆರೋಪವನ್ನು ಮಾಡಲಾಗಿದೆ. ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವ ಗಂಭೀರ ಆರೋಪ ಇದೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ. ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಆರೋಪಿ ಮುಫೀಸ್ ಎಂಬಾತನ ವಿರುದ್ಧ ಗಂಭೀರ ಆರೋಪವನ್ನು ಮಾಡಲಾಗಿದೆ. ಖಾಸಗಿ ವಿಡಿಯೋಗಳನ್ನು ಇಟ್ಕೊಂಡು ಈತ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ. ಸಮೀರ್ ಜಿಮ್ನಲ್ಲೇ ಇದ್ದಂತ ಆರೋಪಿ ಈತ ಮುಫೀಸ್. ಸಮೀರ್ ಏನಿದ್ದಾನೆ ಆತನ ಜಿಮ್ನಲ್ಲೇ ಈತನು ಕೂಡ ಇದ್ದ. ಹಿಂದೂ ಯುವತಿಯ ಜೊತೆಗೆ ಲವ್ ನಾಟಕ ಮಾಡಿ ಅತ್ಯಾಚಾರವನ್ನ ಎಸಗಿದ್ದಾನಂತೆ ಗಂಭೀರ ಆರೋಪ ಮಾಡಲಾಗಿದೆ. ಪರಿಚಯ ಪ್ರೀತಿಗೆ ತಿರುಗಿ ಮದುವೆ ಹಂತಕ್ಕೆ ಹೋಗಿತ್ತು. ವಿಷಯ ತಿಳಿದು ಯುವತಿ ಮನೆಯವರಿಂದ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದಾದ್ಮೇಲೆ ಯುವತಿಗೆ ಬ್ಲಾಕ್ ಮೇಲ್ ಮಾಡಿ ಅಥವಾ ಲೈಂಗಿಕವಾಗಿ ಬಳಸಿಕೊಂಡಿದ್ದಂತೆ, ದೌರ್ಜನ್ಯ ಎಸಗಿದ್ದಂತೆ, ಅತ್ಯಾಚಾರದ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ಕೇಶವಾಪುರ ಠಾಣೆಯಲ್ಲಿ ಆರೋಪಿ ಮುಫೀಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಲೇಜಿನ ಕಾರ್ಯಕ್ರಮ ಒಂದರಲ್ಲಿ ಯುವತಿಗೆ ಮುಫೀಸ್ ಪರಿಚಯ ಆಗಿತ್ತು. ಅದಾದ ಮೇಲೆ ಒನ್ ಬೈ ಒನ್ ಒಂದೊಂದೇ ಬೆಳವಣಿಗೆಗಳಾಗ್ತಾ ಹೋಗಿದೆ. ಈತನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಕೇಶವಾಪುರ ಸ್ಟೇಷನ್ನಲ್ಲಿ. ಈ ವಿಚಾರ ಮನೆಯವರಿಗೆ ಗೊತ್ತಾದಾಗ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದಾದ್ಮೇಲೆ ಈತ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ ಆರೋಪವನ್ನ ಮಾಡಲಾಗಿದೆ. ನನ್ನ ಕಾಲೇಜ್ ಇವೆಂಟಲ್ಲಿ ಒಬ್ಬ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲ. ಅವನ ಹೆಸರು ಮುಫೀಸ್ ಮಿಯಾನ್ ಅವರಂತ. ಅವನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯ್ತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಒಂದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಅವ್ನು ಮುಸ್ಲಿಮ್ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು ಅವ್ನ ಕಾಸ್ಟ್ ಬೇರೆ, ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಹಾಗಾಗಿ ನಾನು ಬ್ರೇಕಪ್ ಮಾಡಿದೆ. ಬ್ರೇಕಪ್ ಆದ ನಂತರ ನಾನು ಕ್ಯಾನ್ಸಲೇಷನ್ಗೂ ಇದನ್ನು ಮಾಡಿದಾದ್ಮೇಲೆ ನಂದು ರಿಲೇಷನ್ಶಿಪ್ ಒಳಗೆ ಫೋಟೋಸ್ ವಿಡಿಯೋಸ್ ಅದಾವ. ಆಮೇಲೆ ನೇಕೆಡ್ಸು ಅದಾವ. ಆಮೇಲೆ ಒಂದು 2 ಫೋನ್ಸ್ ಅದಾವ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮರಿ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಬೇಕು. ಪೊಲೀಸ್ ಇಲಾಖೆಗೂ ನಾನು ರಿಕ್ವೆಸ್ಟ್ ಮಾಡಾಕತ್ತೀನಿ, ನನಗೆ ಪ್ಲೀಸ್ ನಂಗೆ ರಿಕವರಿ ಆಗಬೇಕು, ನನ್ನ ವಿಡಿಯೋಸ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಸುಂಡಿ, ಸಹಜವಾದಂಥ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಸಮೀರ್ ಕೇಸ್ ಇನ್ನೂ ಕೂಡ ನಡೀತಾ ಇರುವಂಥದ್ದು. ಮಾಸುವ ಮುನ್ನವೇ ಮತ್ತೊಂದು ಅದೇ ತೆರನಾದಂಥ ಕೇಸ್, ಮತ್ತೊಂದು ವಿಚಾರ, ಅದೇ ಜಿಮ್ನಲ್ಲಿ ಈ ವ್ಯಕ್ತಿ ಕೂಡ ಇದ್ದ ಅನ್ನುವಂಥದ್ದು ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ನಡೀತಾ ಇತ್ತಾ ಹೇಗೆ ಅನ್ನುವಂಥ ಸಹಜ ಪ್ರಶ್ನೆ ಮೂಡ್ತಾ ಇದೆ. ಖಂಡಿತ ಅರುಣ್, ಯಾಕಂದ್ರೆ ಈ ಒಂದು ಬೆಳವಣಿಗೆಗಳು ನೋಡಿದಾಗ ಇದು ಒಂದು ರೀತಿಯಲ್ಲಿ ಏನ್ ಜಿಮ್ನ ಇದನ್ನೇ ಒಂದು ಲವ್ ಜಿಹಾದ್ ಅಡ್ಡ ಮಾಡ್ಕೊಂಡಿದ್ರೆ ಅಥವಾ ಒಟ್ಟು ಈ ರೀತಿ ಟ್ರ್ಯಾಪ್ ಮಾಡ್ಲಿಕ್ಕೆ ಏನಾದ್ರು ಅಡ್ಡ ಮಾಡ್ಕೊಂಡಿದ್ರ ಅನ್ನೋ ಒಂದು ಅನುಮಾನ ಅಂತೂ ಮೂಡೋದು ಸಹಜ. ಯಾಕಂದ್ರೆ ಈಗ ಒಂದು ಪ್ರಕರಣ ಏನ್ ಸಮೀರ್ದು ಬೆಳಕಿಗೆ ಬಂದಿತ್ತು, ಅದರ ಬೆನ್ನ ಹಿಂದೆನೆ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಜೊತೆಗೆ ಏನಂದ್ರೆ ಆ ಒಂದು ಯುವತಿ ಒಂದು ದೂರು ಸಹ ಕೊಟ್ಟಿದ್ದಾಳೆ. ಕೇಶವಪುರ ಠಾಣೆ ವ್ಯಾಪ್ತಿನಲ್ಲಿ ಯುವತಿ ಇದ್ಲು, ಸಂತ್ರಸ್ತ ಯುವತಿ, ಆಕೆ ದೂರು ಕೊಟ್ಟಿದ್ದಾಳೆ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ. ಈ ರೀತಿ ತನಗೆ ಪುಸಲಾಯಿಸಿ ಈ ರೀತಿ ಒಂದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಒಟ್ಟಾರೆ ಈ ಒಂದು ಜಿಮ್ ಏನಿದೆ, ಮಜಲ್ ಟ್ರೈನಿಂಗ್ ಜಿಮ್ ಅಂತ ಏನಿದೆ, ಆ ಒಂದು ಜಿಮ್ ಈ ರೀತಿ ಈ ರೀತಿಯ ಒಂದು ಮಾಡ್ಕೊಂಡಿದ್ರು ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ, ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಬೆಳವಣಿಗೆಗಳು ನಡೀತಾ ಇದಾವೆ. ಮತ್ತಷ್ಟು ಈಗ ಮತ್ತೆ ಅಲ್ಲಿ ಯಾರ್ಯಾರು ಜಿಮ್ಗೆ ಹೋಗ್ತಾ ಇದ್ರು, ಮತ್ತೆ ಯಾರಾದ್ರೂ ಈ ತರ ಟ್ರ್ಯಾಪ್ ಆಗಿದಾರ ಅಥವಾ ಇತ್ಯಾದಿ ಅಂಶಗಳು ನಂತರದಲ್ಲಿ ಬೆಳಕಿಗೆ ಬರುತ್ತೆ. ಖಂಡಿತ ಇದು ಈ ಸದ್ಯದ ಬೆಳವಣಿಗೆಗಳು ನೋಡಿದಾಗ ಈ ರೀತಿ ಅನುಮಾನ ಬರೋದು ಸಹಜ ಅರುಣ್. ಥ್ಯಾಂಕ್ ಯು ಶಿವರಾಮ್ ಡೀಟೇಲ್ಸ್ಗೆ.